ಮೈ ಗಾಡ್, ಏನು ಆನಂದ್ ಇದಲ್ಲ, ಹೇಗೋ ಸಾಧ್ಯ? ಜಸ್ಟ್ ಕಾಂಟ್ ಬಿಲೀವ್, ಒಂದು ಫೇಕ್ ಲೈಸೆನ್ಸ್ ಇಟ್ಕೊಂಡು ಇಂಡಸ್ಟ್ರಿ ನಡೆಸ್ತಾ ಇದ್ದೀವಾ? ಗೆಳೆಯ ಅದು ಬಿಡ, ಇದನ್ನ ಇಲ್ಲಿಗೆ ಬಿಡು. ನೋಡೋ, ನನಗೆ ನನ್ನ ಕಂಪನಿ ರೆಪ್ಯುಟೇಷನ್ ಭಾಳ ಮುಖ್ಯ. ಅದೆಷ್ಟು ಅಮೌಂಟ್ ಪೇ ಮಾಡಬೇಕು ಅದನ್ನು ಮಾಡ್ಬಿಡ, ಉಳಿದಿದ್ದಲ್ಲ ಆಮೇಲೆ ನೋಡೋಣ. ಇಲ್ಲ ನೋ ಗೆಳೆಯ, ನೋಡು, ಇದನ್ನು ಆಮೇಲೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಟು ಬಿ ಫ್ರ್ಯಾಂಕ್, ಸಣ್ಣ ಪುಟ್ಟ ಫ್ರಾಡ್ಗಳು ನಮ್ಮ ಕಂಪ್ನಿಲಿ ನಡೀತಾನೆ ಇರುತ್ತೆ. ಒಂದೆರಡು ಮೂರು ಶೆಲ್ ಕಂಪ್ನಿಗಳಿಗೆ, ಫೇಕ್ ಕಂಪ್ನಿಗಳಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ. ಆದರೆ ಎಕ್ಸಾಕ್ಟಾಗಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಗೆಳೆಯ. ವಾಟ್ ಆರ್ ಯು ಸೇಯಿಂಗ್ ಆನಂದ್? ಜೀವಾ, ಜೀವಾ, ಏನಾಯ್ತು ಮಹಿ? ಅರಿ ಓಕೆ? ಹೆಡ್ಡೇಕ್ ಆಗ್ಬಿಟ್ಟಿದೆ. ತಲೆನೋವಾ? ಬಿಸಿ ನೀರಿಗೆ ಲೆಮನ್ನ ಸ್ಕ್ವೀಸ್ ಮಾಡ್ಕೊಂಡ್ಬರ್ತೀನಿ, ಒಂದು ನಿಮಿಷ. ತಗೋ ಕುಡಿ. ಇದನ್ನು ಕುಡಿದ್ರೆ ಎಲ್ಲ ರಿಲೀಫ್ ಆಗತ್ತೆ. ಸಾರಿ ಜೀವಾ, ಏನಾದರೂ ಮಾತಾಡು, ನನಗೂ ಫೀಲ್ ಬೆಟರ್ ಆಗುತ್ತೆ. ನಾನೇನೋ ಮಾತಾಡೋದು, ಅದನ್ನು ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಇನ್ನೇನೇನೋ ಆಗೋದು, ಅದೆಲ್ಲ ಯಾಕೆ? ಸುಮ್ಮನೆ ಇರೋದೇ ಬೆಟರ್. ಐ ಆಮ್ ರಿಯಲಿ ಸಾರಿ. ರಾತ್ರಿ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದೆ. ಐ ನೋ, ನನ್ನಿಂದ ನಿಮಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತ. ಐ ಫೀಲ್ ರಿಯಲಿ ಸಾರಿ ಅಬೌಟ್ ದ್ಯಾಟ್. ಇಟ್ಸ್ ಓಕೆ, ಐ ಆಮ್ ಸಾರಿ ಟು. ಅದನ್ನು ಕ್ಯಾರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಸ್ಪಿಟ್ಲ್ ಹೋಗೋಣ ಬಾ. ಡಾಕ್ಟ್ರ್ ಹತ್ರ ಹೋದರೆ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ನೋ ಮಹಿ, ಹಾಸ್ಪಿಟ್ಲ್ ಹೋಗೋಣ ಬಾ. ದಟ್ಸ್ ಓಕೆ ಜೀವಾ, ಜಸ್ಟ್ ಹೆಡ್ಡೇಕ್ ಅಷ್ಟೇ. ನಾನು ಟ್ಯಾಬ್ಲೆಟ್ ತೊಗೊತೀನಿ, ಸರಿ ಹೋಗುತ್ತೆ. ಡೋಂಟ್ ವರಿ. ಆರ್ ಯು ಶೋರ್? ಯಾ. ಓಕೆ. ನಮ್ಮ ಕಂಪ್ನಿಲಿ ಇರೋರೆಲ್ಲ ಎಷ್ಟು ವರ್ಷದಿಂದ ನಮ್ಮ ಜೊತೆಗಿದ್ದಾರೆ. ಪ್ರಮೋಷನ್, ಹೈಕು, ಬೋನಸ್ಸು ಅಂತ ಅವ್ರ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ತಾನೆ ಬಂದಿದ್ದೀವಿ. ಎಲ್ಲ ಲಾಯಲ್ ಎಂಪ್ಲಾಯೀಸ್. ಅಂಥದ್ರಲ್ಲಿ ಯಾರೋ ಮಾಡೋದಕ್ಕೆ ಸಾಧ್ಯ? ಯಾರು ಅಂತ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ ಗೆಳೆಯ. ಆದರೆ ಒಂದಂತೂ ನಿಜ, ನಮ್ಮ ಕಂಪನಿ ಇನ್ ಆ್ಯಂಡ್ ಔಟ್ ಗೊತ್ತಿರೋರು ನಮಗೆ ಹತ್ತಿರದವರೇ ಈ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರನ್ನು ಎನ್ಕ್ವೈರಿ ಮಾಡಲೇಬೇಕು. ಓಕೆ, ಎನ್ಕ್ವೈರಿ ಮಾಡೋದಕ್ಕೆ ಮುಂಚೆ ಏನೆಲ್ಲ ಫ್ರಾಡ್ ಆಗಿದೆ, ಎಷ್ಟೆಲ್ಲ ಅಮೌಂಟ್ ಮಿಸ್ಪ್ಲೇಸ್ ಆಗಿದೆ ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಳೋಣ. ನಾವೀಗ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ಅಲರ್ಟ್ ಆಗ್ತಾರೆ. ಡೇಟಾ ಮಿಸ್ಪ್ಲೇಸ್ ಆಗೋ ಸಾಧ್ಯತೆ ಇದೆ. ಕರೆಕ್ಟ್. ಸರಿ, ನೀನು ಹೋಗಿ ಅಮೌಂಟ್ ಕಟ್ಬಿಟ್ಟು ಬಾ. ಓಕೆ ಗೆಳೆಯ. ಹಾಗೆ ಒಂದು ಸೆಕೆಂಡ್, ನಮ್ಮ ಬ್ಯಾಲೆನ್ಸ್ ಶೀಟು ಮತ್ತು ಸ್ಟೇಟ್ಮೆಂಟ್ಸು ತೊಗೊಂಬ, ಚೆಕ್ ಮಾಡೋಣ. ಓಕೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಬೆಳಗ್ಗೆ ಎಲ್ಲರೂ ಟೈಮ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಮೇಷ್ಟ್ ಇದ್ದಾರಾ? ಹಾ ಇದ್ದಾರೆ, ಕರಿತೀನಿ. ರೀ, ನಮಸ್ಕಾರ. ನಮಸ್ಕಾರ. ಕಾಫಿ ಏನ ತಗೋತೀರಾ? ಏನು ಬೇಡಿ. ಏನು ವಿಷಯ? ಮೇಷ್ಟ್ರೆ, ಅಕ್ಕಪಕ್ಕದ ಫ್ಲಾಟ್ನವರೆಲ್ಲ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ನಿಮ್ಮ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ. ಏನಿದೆಲ್ಲ ಮೇಷ್ಟ್ರೆ? ಸರಿ, ಆಗಿದ್ದಾಯ್ತು. ಇನ್ನೊಂದು ಸರ್ತಿ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳಿ. ಇದು ಮತ್ತೆ ರಿಪೀಟ್ ಆದರೆ ವಿಷಯ ಸ್ಟೇಷನ್ ತನಕ ಹೋಗುತ್ತೆ. ಇಷ್ಟು ದಿವಸ ನೀವು ಗೌರವಯುತವಾಗಿದ್ದರಿಂದ ನಾವೇ ಅವ್ರಿಗೆ ಬಾಯಿ ಮುಚ್ಚಿಸಿ ಸುಮ್ಮನಿರ್ಸಿದ್ದೀವಿ. ಅಷ್ಟು ಬೇಜಾರಾಗಿದ್ದಾರೆ ನಿಮ್ಮ ಮೇಲೆ.
ಯಾಕೇನು ಮಾತಾಡ್ತಾ ಇಲ್ಲ ಮಿಸ್ಟ್ರೆ? ಹೇಳಿ, ಈ ರೀತಿ ಬೇರೆಯವ್ರ ಪ್ರವೇಶಿನ ಡಿಸ್ಟರ್ಬ್ ಮಾಡೋದು ಸರಿನಾ? ಮೇಷ್ಟ್ರಾಗಿ 4 ಜನಕ್ಕೆ ಬುದ್ಧಿ ಹೇಳೋರಾಗಿ ನೀವೇ ಈ ರೀತಿ ಮಾಡಿದ್ರೆ ಹೇಗೆ ಮಿಸ್ಟ್ರೆ? ಏನಾದರೂ ಮಾತಾಡಿ ಮಿಸ್ಟ್ರೆ. ನನಗೆ ಗೊತ್ತು ನಮ್ಮಿಂದ ಎಲ್ರಿಗೂ ತೊಂದರೆ ಆಗಿದೆ ಅಂತ. ಇದುವರೆಗೂ ನಮ್ಮಿಂದ ಈ ಥರದ್ದು ಯಾವುದು ನಡೆದಿರಲಿಲ್ಲ. ಇನ್ನು ಮುಂದೆ ಇಂಥ ಘಟನೆ ನಡೆದಿರೋ ಹಾಗೆ ನೋಡ್ಕೋತೀವಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಇದನ್ನು ಹೇಳಿದ್ರೆ ಸಾಲದು ಮೇಷ್ಟ್ರೆ. ನಿಮ್ಮ ಮನೆಯವರು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ನಿಮ್ಮ ಸೊಸೆ ಅವಳ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರೋದು. ಸಾಕ್ ಸುಮ್ನೆ ಇರ್ರಿ. ನಾವು ಕೂತ್ಕೊಂಡು ಕೇಳಿಸ್ಕೊತಾ ಇದೀವಿ ಅಂತ ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀರಲ್ಲ ರೀ. ಇನ್ನೊಬ್ರ ಕಡೆ ಬೆರಳು ಮಾಡಿ ತೋರ್ಸೋವಾಗ ಉಳಿದಿರೋ 3 ಬೆರಳು ನಿಮ್ಮನ್ನೇ ತೋರಿಸ್ತಾ ಇರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ನಿಮ್ ತಟ್ಟೆಲಿ ಹೆಗಣ ಇಟ್ಕೊಂಡು ಇನ್ನೊಬ್ರು ತಟ್ಟೆಲಿ ನೊಣ ಓಡ್ಸಕ್ ಬರ್ಬೇಡಿ. ಯಾವ್ದ್ರಿ ಹೆಗ್ಣ? ಏನ್ ಹೇಳ್ತಾ ಇದ್ದೀರಾ? ಇರೋದನ್ನೇ ಹೇಳ್ತಾ ಇರೋದು. ಅಕ್ಕಪಕ್ಕ ಮನೆಯಲ್ಲಿ ಫಂಕ್ಷನ್ ಆದಾಗ, ಬರ್ಡೇ ಪಾರ್ಟಿಗಳಾದಾಗ ರೂಫ್ ಕಿತ್ತೋಗೋ ತರ ಶಬ್ದ ಆಗ್ತಾ ಇರುತ್ತೆ. ಅವಾಗ ನಾವೇನಾದ್ರೂ ಬಂದು ನಿಮ್ಮ ಹತ್ರ ನಮಗ್ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದೀವ? ಫಂಕ್ಷನ್ ಆದಾಗ ಕಿವಿನಲ್ಲಿ ರಕ್ತ ಬರೋ ತರ ಡಿಜೆ ಸೌಂಡ್ಗಳು ಹಾಕ್ತಾರೆ. ಅದೆಲ್ಲ ನಿಮಗ್ ಕೇಳಿಸೋದೇ ಇಲ್ವಾ? ಅವಾಗ ಇಲ್ದೇ ಇರೋದು ಇವಾಗ ಬಂದ್ಬಿಟ್ಟು ಸಭ್ಯತೆ ಸಂಸ್ಕಾರದ ಪಾಠ ಮಾಡ್ತಾ ಇದೀರಲ್ಲ. ಏನ್ರಿ ಸ್ವಾಮಿ ನಿಮ್ದು? ನಮ್ಮ ಮನೆಯಲ್ಲಿ 1 ದಿವಸ ಪಾರ್ಟಿ ಆಗಿದ್ದಕ್ಕೆ ಅದನ್ನ ದೊಡ್ಡ ವಿಷಯ ಮಾಡಿ ಏನೋ ಪ್ರಳಯ ಆಗೋಯ್ತು ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಯಾಕೆ? ಬೇರೆಯವ್ರಿಗೊಂದು ರೂಲ್ಸ್, ನಮ್ಗೊಂದು ರೂಲ್ಸಾ? ಉತ್ತರ ಕೊಡಿ. ದೊಡ್ಡದಾಗಿ ನನ್ ಗಂಡ ಸುಮ್ನೆ ಕೂತಿದ್ದಾಗ ಕಿವಿ ಕುಕ್ಕಿ ಕುಕ್ಕಿ ಮಾತಾಡಿ ಮಾತಾಡಿ ಅಂದ್ರಲ್ಲ, ಈಗ ನೀವ್ ಮಾತಾಡ್ರಿ. ಉತ್ತರ ಕೊಡಿ ನೋಡೋಣ. ಇದೇ ಲಾಸ್ಟು. ಮತ್ತೆ ಹೀಗೆಲ್ಲ ಗ್ಯಾಂಗ್ ಕಟ್ಕೊಂಡ್ ಬಂದು ನಮಗ್ ನೀತಿ ಪಾಠ ಹೇಳಕ್ ಬರ್ಬೇಡಿ. ಅದೇನೋ ಪೊಲೀಸ್ ಕಂಪ್ಲೇಂಟ್ ಅಂದ್ರಲ್ಲ, ಮಾಡ್ಕೊಳ್ಳಿ ಹೋಗಿ. ನಮ್ಗೂ ಕೈ ಇದೆ, ಮಾತಾಡಕ್ ಜನ ಇದ್ದಾರೆ. ಏನ್ ಮಾಡ್ಕೋಬೇಕು ನಮ್ಗೂ ಗೊತ್ತು. ಹೋಗಿ ಹೇಳ್ತಾನೆ ಇದೀನಲ್ರಿ, ಹೊರಡಿ ಸಾಕು. ದೊಡ್ಡ ಮನ್ಸರು ದೊಡ್ಡಾಗಿ ಬುದ್ಧಿ ಹೇಳಕ್ ಬಂದ್ಬಿಟ್ರು. ಮಂದಾಕಿನಿ, ಇಲ್ಲದೇ ಇರೋ ಸಮಸ್ಯೆನ ಮೈ ಮೇಲೆ ಯಾಕೆ ಹೇಳ್ಕೊಳ್ತೀಯ? ಇಷ್ಟೊಂದು ಮಾತಾಡೋ ಅಗತ್ಯ ಇರಲಿಲ್ಲ ಅಲ್ವಾ? ಏನ್ರಿ, ಏನ್ ನೀವ್ ಹೀಗ್ ಮಾತಾಡ್ತಾ ಇದ್ದೀರಾ? ಇವ್ರು ನಮ್ಮ ಮಕ್ಳ ಬಗ್ಗೆ, ನಮ್ಮನೆ ಸೊಸೆ ಬಗ್ಗೆ ಮಾತಾಡುವಾಗ ಕೇಳಿಸ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ನಮ್ ಸೊಸೆ ಬಗ್ಗೆ ಮಾತಾಡಕ್ಕೆ ಇವ್ರಿಗೇನ್ರಿ ಅಧಿಕಾರ ಇದೆ? ನೋಡ್ರಿ, ನಾನ್ ನಿಮ್ಗೂ ಹೇಳ್ತಾ ಇದ್ದೀನಿ, ಇನ್ಮೇಲೆ ಯಾರಾದ್ರೂ ನಮ್ ಬಗ್ಗೆನೋ ನಮ್ ಮನೆಯವ್ರ ಬಗ್ಗೆನೋ ಏನಾದ್ರೂ ಮಾತಾಡಿದ್ರೆ ಸುಮ್ನೆ ನಮ್ದೇ ತಪ್ಪು ಅನ್ನೋ ತರ ನಿಂತ್ಕೊಂಡ್ಬಿಡ್ಬೇಡಿ. ಅವ್ರ ಮುಖದ್ಮೇಲೆ ಹೊಡೆದಂಗ್ ಮಾತಾಡ್ ಕಳ್ಸಿ. ಈಗಿನ ಕಾಲದಲ್ಲಿ ಹಾಗೆ ಮಾತಾಡಿದ್ರೇನೆ ಸರಿ ಇರೋದು. ನಿಮ್ ತರ ಪುಣ್ಯ ಕೋಟಿ ತರ ಇದ್ರೆ ಏನು ಸರಿ ಆಗೋದಿಲ್ಲ. ಇನ್ಮೇಲೆ ನಾನು ಹೇಳ್ದಂಗ್ ಮಾಡಿ. ಅರ್ಥ ಆಯ್ತೇನ್ರಿ? ಸಾರಿ ಜೀವ, ಇದೆಲ್ಲ ನನ್ನಿಂದನೇ ಆಗಿದ್ದು. ಇದಕ್ಕೆಲ್ಲ ನಾನೇ ಕಾರಣ. ಇಟ್ಸ್ ಓಕೆ ಮಹಿ, ಆಗಿದ್ದಾಗೋಯ್ತು. ಮತ್ತೆ ಈ ರೀತಿ ಆಗಬಾರ್ದು. ಹಾಗೆ ನೋಡ್ಕೊಳ್ಳೋಣ. ಎನಿವೆ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯು ಟೇಕ್ ಕೇರ್. ಭೂಮಿಕಾ, ಭೂಮಿಕಾ. ಹಾಂ ಅಜ್ಜಿ, ಏನು ಕರೆದಿದ್ದು? ನಮ್ಮ ಗುಂಡು ಅಮೇರಿಕಾದಿಂದ ಬಂದಿದ್ದಾನಂತೆ, ಆಫೀಸ್ಗೆ ಹೋಗಿದ್ದಾನೆ. ಬರ್ತಿದ್ದಂಗೆ ಆಫೀಸ್ಗ? ಅದೇನು ಅರ್ಜೆಂಟ್ ಕೆಲಸ ಇತ್ತಂತೆ. ಅವ್ನು ಯಾವಾಗಲೂ ಹೀಗೆ ಕೆಲಸದ ಒತ್ತಡದಲ್ಲೇ ಇರ್ತಾನೆ. ಸ್ವಲ್ಪ ಸುಧಾರಿಸ್ಕೊಳ್ಳೋ, ಎಲ್ಲ ಕೆಲಸ ಮೈ ಮೇಲೆ ಎಳ್ಕೋಬೇಡ ಅಂದ್ರೆ ಕೇಳೋದೇ ಇಲ್ಲ. ನೀನಾದರೂ ಅವನಿಗೆ ಸ್ವಲ್ಪ ಸರಿಯಾಗಿ ಹೇಳು. ಇಲ್ಲ ಅಂದ್ರೆ 3 ಹೊತ್ತು ಕೆಲಸದಲ್ಲೇ ಮುಳುಗೋಗಿ ಹೆಂಡತಿ ಅನ್ನೋಳು ಒಬ್ಳಿದ್ದಾಳೆ ಅನ್ನೋದನ್ನು ಮರೆತು ಬಿಡ್ತಾನೆ. ಕೆಲಸನೂ ಮುಖ್ಯ ಅಲ್ವಾ ಅಜ್ಜಿ? ಕೆಲಸ ಇದೆ ಅಂದಮೇಲೆ ಹೋಗಲೇಬೇಕು. ಅವ್ರ ಜವಾಬ್ದಾರಿಗಳು ಹಾಗಿದೆ. ಚೆನ್ನಾಗಿದೆ ಕಣೆ ನಿಂದು. ಅವನಿಗೆ ಬುದ್ಧಿ ಹೇಳು ಅಂತ ಹೇಳಿದ್ರೆ ನೀನು ಅವನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ. ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದೀರಿ. ಆದ್ರೂ ನೀನ್ ಯಾವಾಗ್ಲೂ ಅವನ್ನ ಬಿಡ್ಲಾರ್ದೆ ವಹಿಸ್ಕೊಂಡು ಮಾತಾಡ್ತೀಯಲ್ಲ, ನನಗೊಂಥರ ಖುಷಿ ಅನ್ಸುತ್ತೆ. ಈ ತರ ಹೊಂದಾಣಿಕೆ ಇದ್ರೇನೆ ಸಂಸಾರ ಸುಸೂತ್ರವಾಗಿ ನಡ್ಕೊಂಡು ಹೋಗೋದು. ಹಾಂ ಅಜ್ಜಿ. ಒಂದು ಕೆಲಸ ಮಾಡು, ಅವನು ಬರೋ ಅಷ್ಟರಲ್ಲಿ
ಅವ್ನಿಗೆ ಏನೇನು ಇಷ್ಟನೋ ಅದೆಲ್ಲ ಅಡಿಗೆ ಮಾಡ್ಬಿಡು. ಅವ್ನು ಬರ್ತಿದ್ದಾಗೆ ಖುಷಿ ಆಗ್ಬಿಡ್ಬೇಕು. ಅವ್ರಿಗೇನು ಇಷ್ಟ ಅಂತಾನೆ ಗೊತ್ತಿಲ್ಲ. ಹಾ, ವಸಂತನ ಹತ್ರ ಕೇಳ್ಬಿಡ್ತೀನಿ. ಓಕೆ ಅಲ್ವಾ? ಹಾ, ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗಂಡನ ಮನಸ್ಸನ್ನ ಗೆಲ್ಲೋದಕ್ಕೆ ಸುಲಭ ದಾರಿ ಅಂದ್ರೆ ಅಡಿಗೆ. ಒಳ್ಳೆ ಅಡಿಗೆ ಮಾಡಿ ಹಾಕಿದ್ರೆ ಅದ್ರ ರುಚಿ ನಾಲ್ಗೆಗೆ ಮಾತ್ರ ಅಲ್ಲ, ಮನ್ಸಿಗೆ ತಾಕತ್ತೆ. ಅದನ್ನ ಯಾವತ್ತು ಮರಿಬೇಡ. ನೀವು ಹೋಗಿ ಬೇಗ ಬೇಗ ಅಡಿಗೆ ತಯಾರಿ ಮಾಡ್ಕೊ. ಹಾ, ಅವ್ನು ಬರೋ ಅಷ್ಟರಲ್ಲಿ ಅಡಿಗೆ ರೆಡಿ ಇರಬೇಕು. ಸರಿ. ಯಾರ್ರಿ ಅವಳು? ಓ, ಇವಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಗೌತಮ್ ತಂಗಿ, ಸದಾಶಿವರ ಸೊಸೆ. ಹೌದಾ? ಇವಳು ಅವತಾರನು ಆ ದೇವ್ರಿಗೆ ಪ್ರೀತಿ. ಹಾಕೊಂಡಿರೋ ಬಟ್ಟೆ ನೋಡಿ ಲಕ್ಷಣಕ್ಕೆ ಸೀರೆ ಉಡ್ಕೊಳ್ಳೋಕೆ ಏನು ರೋಗ ಅಂತೀನಿ. ಅಯ್ಯೋ, ಮೆತ್ತಗೆ ಮಾತಾಡ್ರಿ, ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಂಡ್ರೆ ಕೇಳಿಸ್ಕೋತಾರೆ ಬಿಡ್ರಿ, ನಾವು ಇಲ್ದಿರೋದನ್ನ ಮಾತಾಡ್ತಿದ್ದೀವಾ? ಎಷ್ಟು ದುಡ್ಡಿದ್ರೆ ಏನಂತೆ, ಸಂಸ್ಕಾರನೇ ಇಲ್ಲ ಅಂದರೆ ಎಲ್ಲ ವೇಸ್ಟ್ ಅಲ್ವಾ? ಅದು ನಿಜಾನೇ ಅನ್ನಿ. ನೀವು ಸುಮ್ಮನಿರಿ, ನಮ್ಮನ್ನೇ ನೋಡ್ತಿದ್ದಾಳೆ. ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ. ಇಲ್ಲಿ ಜೀವ ಮನೆಯವ್ರು ಹೇಗೆ ಬದುಕ್ತಾರೋ, ಬ್ಲಡಿ ಹೆಲ್. ಇವಳೆ ಮಾಡ್ರನ್ ಸೊಸೆ. ಮೇಷ್ಟ್ರ ಮನೇಲಿ ಗ್ಯಾಂಗ್ ಕಟ್ಕೊಂಡು ಪಾರ್ಟಿ ಮಾಡ್ತಿದ್ಲಂತೆ. ಪಾರ್ಟಿನೂ ಮಾಡ್ತಾಳೆ, ಬಿಟ್ರೆ ಇನ್ನೊಂದು ಮಾಡ್ತಾಳೆ. ಇಂಥ ಸೊಸೆ ಸಿಕ್ಬಿಟ್ರೆ ಮನೆ ಉದ್ಧಾರ. ಏನೋ? ಏನು ಇಲ್ಲಪ್ಪ. ನೋಡಿದ್ಯಾ ಅಕ್ಕ? ಹಾ, ನೋಡಿದ್ರೆ ಗೊತ್ತಾಗಲ್ವ ಇವಳಿಗೆ ಎಷ್ಟೊಂದೈತೆ ದಿಮಾಕು ಅಂತ. ಎಕ್ಸ್ಕ್ಯೂಸ್ ಮೀ, ಏನು ನಿಮ್ಮ ಮಾತಿನ ಅರ್ಥ? ಅಂದ್ರೆ ನಾನು ಸರಿ ಇಲ್ಲ ಅಂತಾನ? ಅಯ್ಯೋ, ನಮ್ಮ ಪಾಡಿಗೆ ನಾವೇನೋ ಮಾತಾಡ್ತಿದ್ವಿ, ಏನು ಮಾತಾಡೋಂಗೂ ಇಲ್ವಾ? ಹಲೋ, ನನಗೆ ಚೆನ್ನಾಗಿ ಗೊತ್ತು ನೀವು ಮಾತಾಡಿದ್ದು ನನ್ನ ಬಗ್ಗೆನೇ ಅಂತ. ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನೀವೇನು ಅಂತ ಸರಿಯಾಗಿ ತಿಳ್ಕೊಳ್ಳಿ. ಬಿಹೇವ್ ಯೋರ್ ಸೆಲ್ಫ್. ಸಾಕು ಸುಮ್ಮನೆರಮ್ಮ, ನಮ್ಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ನಿನ್ನ ಬಗ್ಗೆನೇ ಮಾತಾಡ್ತಾ ಕೂತ್ಕೊಳ್ಳೋದಕ್ಕೆ. ಈ ಫ್ಲ್ಯಾಟಲ್ಲಿ ನೀನು ಒಬ್ಳೇನ ಇರೋದು? ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲು. ಮೊದಲು ನೀನು ಹಿಂಗಿರ್ಬೇಕು ಅಂತ ಕಲ್ತ್ಕೋ. ಶಟ್ ಅಪ್. ಇನ್ನೊಂದೇ ಒಂದು ಮಾತು ಎಕ್ಸ್ಟ್ರಾ ಮಾತಾಡಿದ್ರು ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೋ ಟು ಹೆಲ್. ಹೋಗಮ್ಮ. ಯಾರ ಕೈಗೂ ಸಿಗದೆ ಎಲ್ಲೋ ನಾಪತ್ತೆ ಆಗಿದ್ದೆ. ಫೋನಿಗೂ ಸಿಗ್ತಾ ಇರಲಿಲ್ಲ. ಅದು ಮಾಮ್ಸ್ ಚೂರಿಗೆ ಚಿಕ್ಕ ಪರ್ಸನಲ್ ಕೆಲಸ ಇತ್ತು ಹೊರಗಡೆ. ಓಹೋ, ಪರ್ಸನಲ್ ಕೆಲಸ ಅಥವಾ ವೆರಿ ವೆರಿ ಪರ್ಸನಲ್? ಪರ್ಸನಲ್ ಕೆಲಸ ಅಂತ ಹೇಳಿದ ಅದ್ರ ಮೇಲೆ ತಿರ್ಗಿ ಯಾಕೆ ಕೆತ್ತಿ ಕೇಳೋದು? ಅಳೆವಯ್ಯ, ನೀನು ಆಡ್ತಾ ಇರೋದನ್ನ, ನೀನು ಮಾಡ್ತಾ ಇರೋದನ್ನ ನೋಡಿದ್ರೆ ಏನೋ ಎಡವಟ್ಟು ಮಾಡ್ಕೊಂಡಿದ್ಯಾ ಅಂತ ನಂಗೆ ಅನ್ನಿಸ್ತಾ ಇದೆ. ನಿಜ ಹೇಳು, ಏನು ಮಾಡ್ಕೊಂಡಿದೀಯ? ಯಾಕೆ ಮಾಮ್ ಸಿಂಗ್ ಟಾರ್ಚರ್ ಕೊಡ್ತಿದ್ಯಾ? ಏನು ಇಲ್ಲ ಅಂತ ಹೇಳಿದೆ ತಾನೆ. ನಾನು ನೆಮ್ಮದಿ ಆಗಿರೋದು ಇಷ್ಟ ಅಲ್ವಾ ನಿನಗೆ? ಇದೆ ಕಣೋ ಪುಟ್ಟ, ಇದೆ, ಅದಕ್ಕೆ ಕೇಳ್ತಾ ಇರೋ. ನೀನು ಹೇಳ್ದೆ ಇದ್ರು ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ಯಾ, ಅದರಲ್ಲಿ ಬಿದ್ದು ಒದ್ದಾಡ್ತಾ ಇದೆಯಾ ಅಂತ ನಂಗೆ ಅನ್ನಿಸ್ತಾ ಇದೆ. ನೋಡು, ನಾನು ಹಾಗೆ ಹೇಳ್ತಿದ್ದಾಗೆ ನಿನ್ನ ಮುಖದ ಕಲರೇ ಚೇಂಜ್ ಆಗ್ಬಿಡ್ತಲ್ಲೋ. ಅಳಿಮಯ್ಯ ಕೇಳೋ, ನಿನ್ನ ಮಾವ ಲಕ್ಕಿ ಲಕ್ಷ್ಮೀಕಾಂತ್ ನಿಂಗೆ ಗೈಡ್ ಮಾಡ್ತಾನೆ. ನಾನು ಶ್ರೀಕೃಷ್ಣ ಅಲ್ಲ ಕಣೋ, ಆದರೆ ಶಕುನಿ ಅಂತೂ ಹೌದು. ನಿನ್ನ ಅಮ್ಮನನ್ನ ಕಾಪಾಡೋದೇ ನನ್ನ ಧರ್ಮ. ಮಾಮ್ಸ್ ಆ ಥರ ಎಲ್ಲ ಏನೂ ಇಲ್ಲ. ಪ್ಲೀಸ್ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಟಾಕ. ನನ್ನ ಪಾಡೆ ನನ್ನ ಮೊಬೈಲ್ ನೋಡ್.
ಹಲೋ ಸರ್, ನಿಮ್ಮ ಅಣ್ಣ US ಇಂದ ಡೈರೆಕ್ಟಾಗಿ ಆಫೀಸಿಗೆ ಬಂದಿದ್ದಾರೆ ಸರ್. ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದೆ. ಅಕೌಂಟ್ಸ್ ಬುಕ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅವರು ಮತ್ತು ಆನಂದ್ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಾ ಇದೆ ಸರ್. ಯಾವುದಕ್ಕೂ ನೀವು ಹುಷಾರಾಗಿರಿ. ನಾನು ಮತ್ತೆ ಕಾಲ್ ಮಾಡ್ತೀನಿ ಸರ್. ಶಿಟ್, ಅಣ್ಣಂಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗೋಗುತ್ತಾ? ಹೀಗೇನು ಮಾಡಲಿ ನಾನು? ಅಣ್ಣನ ಹೇಗೆ ಸ್ಟಾಪ್ ಮಾಡಲಿ? ಅಳಿಮಯ್ಯ, ಏನಾಯ್ತು? ಯಾರ್ದೋ ಫೋನು? ಅಯ್ಯೋ ದೇವ್ರೆ, ಅಳಿಮಯ್ಯನ ಮುಖ ಇಷ್ಟೊತ್ತು ಲಕ 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 ಅಂತ ಹೊಡಿತಾ ಇತ್ತು. ಈಗ ಟೆನ್ಷನ್ ದಗ 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 ಅಂತ ಹೊರಿತಾ ಇದೆಯಲ್ಲ. ನನ್ನ ಅಳಿಮಯ್ಯ ಏನು ಮಾಡ್ಕೊಂಡಿರ್ಬಹುದು ಅಂತ ಟೆನ್ಷನ್ ಆಗ್ತಾ ಇದೆ ನನಗೆ. ಈ ಟೆನ್ಷನ್ಗೆ 2 ಪೆಗ್ ಹಾಕಲೇಬೇಕಲ್ವಾ? ಹಾಕು ಏನು? ಆನಂದ್, ಈ ಬ್ಯಾಲೆನ್ಸ್ ಶೀಟಲ್ಲಿ ಏನೋ ಮಿಸ್ಸಿಂಗ್ ಇದೆ ನೋಡು. ಎಸ್ ಗೆಳೆಯ, ನೋಡಿದ್ರಲ್ಲೂ ಅಷ್ಟೇ. ಚೆಕ್ ಮಾಡೋದ್ರಲ್ಲ ಇಲ್ವಾ? ಹೌದು ಗೆಳೆಯ. ಗೆಳೆಯ ಇದು ನೋಡು, ಇದರಲ್ಲೂ ಇದೆ ನೋಡು. ಸೂಪರ್ ಗೆಳೆಯ. May I come in, sir? Yeah, come in. ಗೆಳೆಯ, ಕಾಫಿ ತಗೊಳ್ಳೋ. ಏಯ್, ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಕಾಫಿ ತಗೋ. ಆಮೇಲೆ ಈ ಗಡಿಬಿಡಿಯಲ್ಲಿ ಕೇಳದೆ ಮರ್ತ್ಬಿಟ್ಟೆ, US ಟ್ರಿಪ್ ಹೇಗಿತ್ತು? ಯಾ, ಡೀಲ್ ಓಕೆ ಆಯ್ತಪ್ಪ. ಕಂಗ್ರಾಟ್ಸ್ ಗೆಳೆಯ. ಅಪ್ಪ, ಮೊದಲು ಈ ವಿಷಯನ ಅದಕ್ಕೆ ಹೇಳು. ಅವ್ರಿಗೂ ಗೊತ್ತಾಗಬೇಕು, ಗಂಡನಾಗಿ ಇದು ನಿನ್ನ ಕರ್ತವ್ಯ. ಆಮೇಲೆ ನನ್ನ ಕಡೆಯಿಂದ ಸಾರಿ ಹೇಳ್ಬೇಡಪ್ಪ. ನಿನ್ನ ಮನೆಗೆ ಕಳಿಸ್ದೆ, ಡೈರೆಕ್ಟಾಗಿ ಏರ್ಪೋರ್ಟಿಂದ ಆಫೀಸಿಗೆ ಕರೆಸ್ಕೊಂಡಿದ್ದೀನಿ. ಓಕೆನಾ? ಹಾಂ, ಮೇಡಮ್, ಹಾಟ್ ವಾಟರ್ಗೆ ಲೆಮನ್ ಹಾಕ್ಬಿಟ್ಟು ತೊಗೊಂಬಂದಿದ್ದೀನಿ. ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಳ್ಳಿ ಮೇಡಮ್. ಇಲ್ಲ, ಆಲ್ರೆಡಿ ನಾನು 2 ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಆದರೂ ಏನೂ ಯೂಸ್ ಇಲ್ಲ. ಹೆಡೇಕ್ ಕಡಿಮೆನೇ ಆಗ್ತಾ ಇಲ್ಲ. ಯಾವತ್ತೂ ಇಷ್ಟೊಂದು ಹೆಡೇಕ್ ಬಂದಿರಲಿಲ್ಲ. ಹಾಯ್ ಮಹಿ. ಕ್ಯಾರಿ ಆನ್ ಮೇಡಮ್. ಸಾರಿ ಮಹಿ, ನನ್ನಿಂದ ಪ್ರಾಬ್ಲಮ್ ಆಯಿತು. ಐ ಆಮ್ ಸಾರಿ ದೀಪ್. ನಾನು ನಿಮ್ಮೆಲ್ರಿಗೂ ಪಾರ್ಟಿ ಕರೆದು ಇನ್ಸಲ್ಟ್ ಮಾಡಿದಾಗಾಯಿತು. ಐ ಆಮ್ ರಿಯಲಿ ಸಾರಿ. ಜಸ್ಟ್ ಫರ್ಗೆಟ್ ಇಟ್. ಇಟ್ಸ್ ಓಕೆ ಮಹಿ. ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನನ್ನ ರಿಯಾಕ್ಷನ್ ಹೇಗಿರ್ತಿತ್ತೋ ನನಗೆ ಗೊತ್ತಿಲ್ಲ. ಬಟ್ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಸೊ ಯಾವುದಕ್ಕೂ ಜಾಸ್ತಿ ರಿಯಾಕ್ಟ್ ಮಾಡಿದೆ, ಸೈಲೆಂಟ್ ಆಗಿದ್ದೆ ಅಷ್ಟೇ. ಸಾರಿ ದೀಪ್, ಬಟ್ ಅದು ಹಾಗಾಗಬಾರ್ದಾಗಿತ್ತು. ನಿಮ್ಮನ್ನೆಲ್ಲ ಕರೆಸಿ ಹೀಗಾಗಿದ್ದಕ್ಕೆ ನನಗೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ. ಐ ಆಮ್ ಸಾರಿ. ನಿಲ್ಸೇ ಮಾತಾಡಿಸ್ತಾ ಇದ್ದೀನಿ. ಬಾಬಿ, ಪ್ಲೀಸ್ ಸಿಟ್. ಥ್ಯಾಂಕ್ಸ್ ಬಾಬಿ. ನಿಜ ಹೇಳಬೇಕು ಅಂದ್ರೆ ಮಹಿ, ಆ ಮನೆಯವರು ನಿನ್ನ ಸ್ಟೇಟಸ್ಗೆ, ನಿನ್ನ ಲೈಫ್ ಸ್ಟೈಲ್ಗೆ ಯಾವುದೇ ರೀತಿಯಲ್ಲೂ ಮ್ಯಾಚ್ ಆಗ್ತಿಲ್ಲ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ನನಗೆ ನಿನ್ನ ಸಿಚುವೇಶನ್ ನೋಡೋಕ್ಕಾಗ್ತಿಲ್ಲ ಮಹಿ. ಜಸ್ಟ್ ಹಾಗೆ ಎಲ್ಲನೂ ಒಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡ್ಕೊ. ಹೇಗಿದ್ದವಳು ನೀನು? ಎಂಥ ಲೈಫ್ ಲೀಡ್ ಮಾಡ್ತಿದ್ದೆ. ಓಹೋ, ಏನು ಸಾಹೇಬ್ರು ಅತ್ತಿಗೆ ಅಂತಿದ್ದಂಗೆ ಅವ್ರ ಕಡೆ ಹೋಗ್ಬಿಡ್ತಾ ಮನಸ್ಸು. ನನಗೆ ಗೊತ್ತು ಕಣ, ನೀನು US ಅಲ್ಲಿದ್ದರೂ ನಿನ್ನ ಮನಸ್ಸಲ್ಲ ಸಪ್ತ ಸಾಗರದಿಂದ ಈಚೆಗೆ ಇರುತ್ತೆ. ಈ ನೀರಿಂದ ಮೀನ್ನ ಆಚೆ ಹಾಕಿದಾಗ ಒದ್ದಾಡುತ್ತಲ್ಲ, ಹಂಗೆ ವಿಲವಿಲ ಅಂತ ಒದ್ದಾಡ್ಬಿಟ್ಟಿರ್ತೀಯ. ಬಿಕಾಸ್ ವಿ ಆರ್ ಇನ್ ದ ಸೇಮ್ ಬರ್ಡ್. ಸೀರಿಯಸ್ನೆಸ್ಸೇ ಇಲ್ವಲ್ಲ ನಿನಗೆ? ನಾನು ಇಷ್ಟೊಂದು ಟೆನ್ಷನ್ಲಿದ್ದೀನಿ, ಕಾಮಿಡಿ ಮಾಡ್ತಾ ಇದೆಯಲ್ಲ. ಇಷ್ಟು ದೊಡ್ಡ ಕಂಪನಿ
ರೆಗ್ಯುಲರಾಗಿ ಆಡಿಟಿಂಗ್ ಮಾಡ್ತೀವಿ, ಮಾನಿಟ್ರ್ ಮಾಡ್ತೀವಿ. ಇಷ್ಟು ದೊಡ್ಡ ಅಮೌಂಟ್ ಮಿಸ್ಪ್ಲೇಸ್ ಆಗಿದೆ ಅಂತ ಟೆನ್ಷನಲ್ಲಿ ನಾನಿದ್ರೆ ನೀನು ನೋಡಿದ್ರೆ ಏನೇನೋ ಮಾತಾಡ್ತಾ ಇದೆಯಲ್ಲ. ಗೆಳೆಯ, ಇದು 1 ವರ್ಷದಿಂದ ಈಚೆಗೆ ಆಗ್ತಾ ಇದೆ ಅಷ್ಟೇ. ಮುಂಚೆ ಎಲ್ಲ ಕರೆಕ್ಟಾಗಿತ್ತಪ್ಪ, ಯಾಕೆಂದರೆ ಖುದ್ದಾಗಿ ನಾನೇ ಎಲ್ಲ ಮಾನಿಟ್ರ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಿನಗೆ ಹೇಳೋಣ ಅಂದ್ಕೊಂಡೆ, ಬಟ್ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಹೇಳಬೇಕು, ಮಿಸ್ಲೀಡ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಈ ಪ್ರೋಸೆಸ್ಸಲ್ಲಿ ನಾನು ಬ್ಯಾಂಕ್ ಅವ್ರ ಹತ್ರ, CA ಹತ್ರ ಮತ್ತು ನಮ್ಮ ಅಕೌಂಟ್ಸ್ ಅವ್ರ ಹತ್ರ ಟಚ್ಚಲ್ಲ ಇದ್ದೆ. ಅಷ್ಟರಲ್ಲಿ ಈ ನೋಟಿಸ್ ಇಶ್ಯೂ ರೈಸ್ ಆಗೋಯ್ತು ಕಣ. ಎಲ್ಲ ಮನೆಗೆ ಹೋದ್ರಾ? ಹೋದರು. ಓಕೆ, ನಾಳೆ ಬೆಳಗ್ಗೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ಬಿಡು. ಮಾಡ್ತೀನಿ. ಅಪ್ಪ, ಈಗ ನೀನು ಫಸ್ಟ್ ಮನೆಗೆ ಹೊರಡು. ಪಾಪ ಅದಕ್ಕೆ ಬೇಜಾರು ಮಾಡ್ಕೋತಾರೆ. ನಾನು ಇಷ್ಟೊಂದು ಟೆನ್ಷನ್ ಇದ್ದೀನಿ, ಇಷ್ಟೊಂದು ಕೆಲಸ ಇದೆ, ಮನೆಗೆ ಹೋಗಿ ಏನೋ ಮಾಡಲಿ. ನಾನೆಲ್ಲ ನೋಡ್ಕೋತೀನಿ, ನಾನು ನಿನ್ಗೆ ಅಪ್ಡೇಟ್ ಮಾಡ್ತೀನಪ್ಪ. ಪ್ಲೀಸ್ ಮನೆಗೆ ಹೋಗು. ಹಾಂ ಸರಿ. ನೋಡು, ಈ ಥರದ್ದು ಇನ್ನೊಂದಷ್ಟು ಟ್ರಾನ್ಸಾಕ್ಷನ್ಸು ಫೈಂಡಿಂಗ್ಸು ಸಿಕ್ಕಿದ್ರೆ ಎಲ್ಲನೂ ಒಂದು ಶಾರ್ಟ್ ಲಿಸ್ಟ್ ಮಾಡಿರು. ಬೆಳಗ್ಗೆ ಮೀಟಿಂಗೆಲ್ಲ ಮಾತಾಡ. ಓಕೆ ಓಕೆ. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಟೇಕ್ ಕೇರ್. ಬರೀ ಇಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಇಂಥವ್ರ ಮೇಲೆ ಅನುಮಾನ ಇದೆ ಅಂತ ಹೇಳ್ಬಿಟ್ರೆ ಇನ್ನು ಯಾವ ಥರ ರಿಯಾಕ್ಟ್ ಮಾಡ್ತೀಯೋ ಗೆಳೆಯ?